ನಮಸ್ತೆ ದೇವರು, ನಾನು ನಿಮ್ಮ ಸಂಚಾರಿ ಕಿರಣ್. ನಾನು ಎಲ್ಲಿದ್ದೀನಿ ಅಂತ ನೋಡ್ತಾ ಇದ್ದೀರಾ? ನಾನು ಇವತ್ತು ನಮ್ಮ ನಾಡ ಹಬ್ಬ ದಸರಾ. ದಸರಾ ಲೈಟಿಂಗ್ಸ್ ನೋಡೋಕೆ ಹೋಗಿದ್ದೀನಿ. ಅಂಬಾರಿ ಕೂಡ ನೋಡೋಣ. ಬನ್ನಿ ನೋಡ್ಕೊಂಬೋಣ ದಸರಾ ಯಾವ ಥರ ಐತೆ ಅಂತ, ಲೈಟಿಂಗ್ಸ್ ಯಾವ ಥರ ಐತೆ ಅಂತ. ಬನ್ನಿ. ಫೈನಲಿ ಹೊರಗಡೆ ಎಂಟ್ರಿ ಆಗಿದೆ. ಯಾವ ಥರ ಐತೆ ಅಂತ ಗುರು ಬೆಂಕಿ ಇದೆ ಗುರು. ಅಂಬಾರಿ ನೋಡಿ, ಆನೆಗಳ ಎಂಟ್ರಿ ಆಗ್ತಿದ್ದಾವೆ. ಇವಾಗಿಂದ ಒಳಗಡೆ ಹೋಗಿ ಮತ್ತೆ ಅಲ್ಲಿ ಪೂಜೆ ಗೀಜೆ ಎಲ್ಲ ಮಾಡಿ ಮತ್ತೆ ಬರೋದಂಥ ಆನೆಗಳು ನೋಡಿ ಯಾವ ಥರ ಐತಿದೆ. ಫಸ್ಟ್ ಟೈಮ್ ಬ್ರೋ, 30 ವರ್ಷ ಆದಮೇಲೆ ಫಸ್ಟ್ ಟೈಮ್ ಬಂದಿರೋದು ಅಂಬಾರಿ ನೋಡೋಕ್ಕೆ. ಎಕ್ಸೈಟ್ಮೆಂಟಲ್ಲಿ ಇದ್ದೀನಿ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು. ಯಾಕಂದರೆ ಎಲ್ಲ ವೀಡಿಯೋಗಳಲ್ಲೇ ನೋಡಿರೋದೆ, ಎಲ್ಲ ಬೇರೆ ಸ್ಟೇಟಸ್ಗಳಲ್ಲಿ, ಮೊಬೈಲ್ಗಳಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ನೋಡಿರೋದೆ. ಕಣ್ಣು ತುಂಬ ನಾನು ಯಾವತ್ತು ನಾನು ಬಂದು ನೋಡೇ ಇಲ್ಲ. 2025 ಸಲ ನೋಡಲೇಬೇಕು. ಗುರು ಸ್ಟಾರ್ಟ್ ಆಗಿದೆ ನೋಡಿ. ಸ್ಟಾರ್ಟ್ ಆಗಿದ್ದಾವೆ ಆನೆಗಳು.
ಒಂದೊಂದೇ ಬರ್ತಾ ಇರೋದು. ಇಲ್ಲಿ ಯಾವ ಥರ ಅಂದರೆ ಫಸ್ಟ್ ಒಂದು ಆನೆ ಬರ್ತದಂತೆ, ಅದರಿಂದ ಆನೆಗೆ ಬರ್ತಾ ಇರ್ತವೆ. ಸೊ ನೋಡ್ಗುರು ಹೆಂಗೈತೆ ಅಂತ, ಕಣ್ಣು ತುಂಬ ನೋಡಕ್ ಮಾತ್ರ ಖುಷಿ, ಮಸ್ತ್ ಐತೆ ಗುರು ನೋಡಕ್ ಮಾತ್ರ. ಅದ್ರ ಜನ ಮಾತ್ರ ಭಯಂಕರ ಇದ್ದಾರೆ. ನಮ್ಮ ನಾಡ ಹಬ್ಬ ಅಂದರೆ ಕೇಳ್ಬೇಕಲ್ಲ, ನಮ್ಮ ಕನ್ನಡ ಜನಕ್ಕೆ ನಾಡ ಹಬ್ಬ ಅಂದರೆ ಅದೇ ದೊಡ್ಡ ಹಬ್ಬ ಇದ್ದಂಗೆ. ಸೊ ನೋಡಿ ಇನ್ನೂ ಬರ್ತಾ ಇದ್ದಾವೆ. ನಮ್ಮ ಭೀಮಾ ಎಲ್ಲಿದ್ದಾನೆ ನೋಡಬೇಕು. ಸೊ ಭೀಮಾಗೋಸ್ಕರ ವೆಯ್ಟ್ ಮಾಡ್ತಾ ಇದೀವಿ. ಇಲ್ಲಿರೋರು ಆಲ್ಮೋಸ್ಟ್ ಎಲ್ಲ ಜಾಸ್ತಿ ಭೀಮಾ ಅಂತಾನೆ ವೆಯ್ಟ್ ಮಾಡ್ತಾ ಇರೋದು. ಸೊ ನೋಡಿ ಎಲ್ಲ 1 by 1 ನೋಡ್ತಾ ಇದೆ. ಇನ್ನು ಅಂಬಾರಿ ಬಂದಿಲ್ಲ. ಸೊ ಇವೆಲ್ಲ ಬಂದು ಹೋದ್ಮೇಲೆ ಮತ್ತೆ ಲಾಸ್ಟ್ ಅಂತ ಬರೋದು. ಮೇ ಬಿ ಒಂದು 4 o'clock ಆಗುತ್ತಂತೆ, ಕಾಯಬೇಕು. ಒಳ್ಳೆ ಬಿಸಿಲಿದೆ. ಸೊ ಇನ್ನೊಂದು ನಾನು ಇಲ್ಲಿ ತುಂಬ ಜನಕ್ಕೆ ಕೇಳಿದೆ, ಯಾವತ್ತೇ ಆಗಲಿ ಅಂಬಾರಿ ಈಚೆ ಬಂತಂದರೆ ಮಳೆ ಬರ್ತದಂತೆ. ವರ್ಷನೂ ಅಷ್ಟೇ, ಅಂಬಾರಿ ಈಚೆ ಬಂತಂದರೆ ಮಳೆ ಬಂದೇ ಬರ್ತದಂತೆ. ಅದು ನಿಜಾನೇ ಇಲ್ಲಿ, ಯಾಕಂದ್ರೆ ಅವಾಗಲಿಂದ ತುಂದ್ರು ಹನಿಗಳು ಬೀಳ್ತಾನೆ ಇದಾವೆ ಇಲ್ಲಿ. ಎಲ್ಲ ಆನೆಗಳು ಒಂದು 3 2 ಈ ಥರ ಬರ್ತಾ ಇದೆ. ಓ ನಮ್ಮ ಭೀಮಾ ಹಿಂದೆ ಇದ್ದಾನೆ ಆಲ್ಮೋಸ್ಟು. ಸೊ ಭೀಮಾಗೋಸ್ಕರ ಎಲ್ಲ ಆಲ್ಮೋಸ್ಟ್ ಎಲ್ಲ ಜಾಸ್ತಿ ಜನ ಭೀಮಾ ಅಂತಾನೆ ಇಲ್ಲಿ ನೋಡ್ತಾ ಇರೋದು. ಭಾರತದ ಕಾಡು ಸಂರಕ್ಷಣೆಯ ಇತಿಹಾಸದಲ್ಲಿ ತರಬೇತಿಯಾದ ಆನೆಗಳ ಪಾತ್ರ ಅತ್ಯಂತ ಮಹತ್ವದ್ದಾಗಿದೆ. ಕರ್ನಾಟಕದಲ್ಲಿ ವಿಶೇಷವಾಗಿ ಹೆಡ್ಡ ಎಂಬ ಪದ್ಧತಿಯ ಮೂಲಕ ಕಾಡಿನ ಆನೆಗಳನ್ನ ತರಬೇತಿಯಾಗಿದ್ದು, ಈ ಕಾಲದಲ್ಲಿ ತರಬೇತಿಯಾದಂತಹ ರಾಜ್ಯಗಳು ಸೆಕ್ಯೂರಿಟಿ ಆನೆಗಳು ಮುಖ್ಯವಾದ ಪಾತ್ರವನ್ನು ವಹಿಸ್ತಾ ಇತ್ತು. ಅವು ಕಾಡಿನ ಆನೆಗಳನ್ನು ಮೃದುವಾಗಿ ನಡವಳಿಕೆಯಿಂದ ಕಾಡಿನ ರಜೆಗಳನ್ನು ನಿಯಂತ್ರಣಕ್ಕೆ ತರಲಿಕ್ಕೆ ಚಿನ್ನದ ಅಂಬಾರಿಯನ್ನು ಹೋಲಿಸಿದ ಮೊದಲ ಆನೆ ಪರ್ಯಟಕರಿಗೆ ಜಯಮಾತಾಂಡ ದಾಖಲಾಗಿದ್ದಾರೆ. ಜಯಮಾತಾಂಡ ಸುಮಾರು 45 ವರ್ಷಗಳ ಕಾಲ ನಮ್ಮ ಆನೆಗಳ ಜೊತೆಯಲ್ಲಿ ಆನೆಯ ಗುಣಗಳನ್ನು ಬಾಳಲು
ಭೀಮಾ ಇಸ್ ಬ್ಯಾಕ್. ನೋಡಿದ್ರು ಭೀಮಾ ಬಂದಿದ್ದಾನೆ ಆಲ್ರೆಡಿ. ಸೊ ಈ ಕಡೆ ಲಾಸ್ಟಲ್ಲಿ ಐತೆ ನೋಡಿ, ಇದೇ ಭೀಮಾ. ಸೊ ನೋಡೋಕ್ಕೆ ಮಾತ್ರ ಎಷ್ಟು ಸುಂದರವಾಗಿದೆ. ಆಲ್ಮೋಸ್ಟ್ ಈ 2025 ಫುಲ್ ಕ್ರೇಜ್ ಆಗಿರೋ ಅಂದರೆ ನಮ್ಮ ಭೀಮಾ ಅಂತ ಕರೆದ್ರೆ ಅದು ಕೇಳಿಸುತ್ತಂತ, ಅದಕ್ಕೆ ಎಲ್ಲ ಸೊಂಡೆತ್ತಿ ಇದು ಮಾಡುತ್ತೆ. ಈ ಕಡೆ ಲಾಸ್ಟಲ್ಲಿ ಇದೆ ಭೀಮಾ. ಐತೆ ಗುರು. ನೆಕ್ಸ್ಟ್ ಟೈಮ್ ನೋಡೋಣ ಭೀಮಾ ಎತ್ತಾನೇನೋ ಅಂಬಾರಿನ. ನಾನು ಕಾಯ್ತಾ ಇದ್ದ ಗಳಿಗೆ ಬಂದಿದೆ. ಸೊ ನೋಡಿ ಆಲ್ರೆಡಿ ಎಲ್ಲ ಕುದುರೆಯಾಗಿ ಬರ್ತಿದ್ದಾವೆ. 30 ವರ್ಷದಿಂದ ಕಾಯ್ತಾ ಇದ್ದೆ, ಯಾಕಂದರೆ ಕಣ್ಣು ತುಂಬ ನೋಡಲೇಬೇಕು. 2025 ಅದು 2025 ಅಂಬಾರಿ ನೋಡಲೇಬೇಕು ಅಂತ ಹೇಳ್ಬಿಟ್ಟು ಕಾಯ್ತಾ ಇದ್ದೆ. ಯಾಕಂದರೆ ಆಲ್ಮೋಸ್ಟ್ ನಾವು ಅಂದ್ಕೊಂಡಿರೋದೆಲ್ಲ 2025 ನೋಡಿದ್ದೀವಿ. ಅಂಬಾರಿ ಫೈನಲಿ ಗುರು ಹೆಂಗೈತೆ ನೋಡ್ಗುರು, ಅಷ್ಟು ದೂರದಲ್ಲೇ ಎಷ್ಟು ಕಳೆ ಇದೆ. ಅಮ್ಮೋರು ಬೆಂಕಿದೆ. ಯಾಕಂದರೆ 2025 ಎಲ್ಲ ಈ 2025 ಒಂಥರ ಖುಷಿ, ಚೆನ್ನಾಗಿದೆ. ಆಲ್ಮೋಸ್ಟ್ ಎಲ್ಲ ಅನ್ಕೊಂಡಿದ್ದೆಲ್ಲ ಆಗುತ್ತೆ. ಅಂಬಾರಿ ಫೈನಲಿ ದರ್ಶನ ಕೂಡ ಆಗೋಯ್ತು. ತುಂಬ 30 ವರ್ಷಗಳಿಂದ ಕಾಯ್ತಾ ಇದ್ದೆ. ಸೊ ಇದುವರೆಗೂ ಬರೋಕ್ಕಾಗಲಿಲ್ಲ. ಮೊಬೈಲಲ್ಲೇ ನೋಡ್ತಾ ಇದ್ದು, ಇನ್ಸ್ಟಾಗ್ರಾಮಲ್ಲಿ, ನ್ಯೂಸಲ್ಲಿ ಅಲ್ಲಿ ಇಲ್ಲಿ ಅಷ್ಟೇ ನಾವು ಅಂಬಾರಿ ನೋಡ್ತಾ ಇದ್ದು. ಕಣ್ಣು ತುಂಬ ನೋಡಲಿಲ್ಲ. ಸೊ 2025 ಗೊತ್ತಲ್ಲ, RCB ಕಪ್ ಗೆದ್ದಿದೆ. ಫೈನಲಿ ನಾನು ಕೂಡ ಅಂಬಾರಿ ಕೂಡ ನೋಡಿದ್ದಾಯಿತು. 2025 ನಾವು ಏನು ಅನ್ಕೊಂಡಿಲ್ಲ ಅದೆಲ್ಲ ಆಗೋಯ್ತು ಗುರು. ಹೆಂಗಿದೆ ಅಂತ. ಅಪ್ಪ ಜೈ ಶ್ರೀರಾಮ್. ನೋಡ್ಗುರು ಹೆಂಗೈತೆ, ಕೈಯಲ್ಲೆಲ್ಲ ಕೂದಲೆಲ್ಲ ಜುಮ್ ಅಂತ ಇದೆ. ಫೈನಲಿ ಬಾ ನನ್ನ ಕನಸು ನನ್ನ ಸಾಗೋಯ್ತು ಗುರು. ಫೈನಲಿ ಫಸ್ಟ್ ಟೈಮ್ ಅದು 2025 ನೋಡ್ಬೇಕು ಅನ್ಕೊಂಡಿದ್ದೆ ಅಂಬಾರಿನ, ಅದು ಕಂಪ್ಲೀಟೆಡ್. ಹೆಂಗಿದೆ ಅಂತ ಬೆಂಕಿ ಇದೆ ಗುರು, ಎಲ್ಲ ಬಂಗಾರದ್ದೇ. ಬಾ ಜನ ನೋಡ್ಗುರು ಹೆಂಗಿದಾರ ಅಂತ. ಜನ ಮಾತ್ರ ಬೆಂಕಿದೆ. ಅದು ಇನ್ಸೈಡ್ ಲಿಮಿಟೆಡ್ ಟಿಕೆಟ್ಸ್ ಅಷ್ಟೇವಲ್ಲ. ಅದನ್ನ ಔಟ್ ಸೈಡ್ ಯಾವ ಥರ ಇದಾವೆ ಅಂದರೆ, ಆ ಟಿಕೆಟ್ ತಗೋಬೇಕಾದ್ರೂ ಕೂಡ ಕಷ್ಟ ಐತೆ. ಅದು ಅಂಬಾರಿ ನೋಡಲೇಬೇಕಂದ್ರೆ ಎಷ್ಟೇ ಖರ್ಚಾದ್ರೂ ತಗೊಳ್ಳೇಬೇಕು. ಫೈನಲಿ ನನ್ನ ಕನಸು ನನಸಾಯಿತು. ಬೆಂಕಿ ಗುರು. ಸೊ ಫೈನಲಿ ದರ್ಶನ ಕೂಡ ಆಗೋಯ್ತು ಅಂಬಾರಿದು. ನೋಡ್ಬೋದು ಅಲ್ಲಿ ಹಿಂದೆ ಹೋಗ್ತಿದೆ ಅಂಬಾರಿ. ಜನ ಮಾತ್ರ ಭಯಂಕರ ಇದ್ದಾರೆ ಗುರು. ಗೊತ್ತಲ್ಲ ಎಷ್ಟು ಮೈಸೂರು ದಸರಾ. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗೈತೆ ಅನ್ಕೊಂತೀನಿ. ಸೊ ಈ ವಿಡಿಯೋ ಏನಾದ್ರು ನಿಮಗೇನು ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ನಿಮಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಶ್ರೀರಾಮ್.